ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ವಿಶೇಷ ವರದಿ: ಹಿಂದೂ ರುದ್ರಭೂಮಿ ದುರಸ್ತಿ ಮಾಡಲು ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಕೆ. ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ. ವರದಿ ಮಾನಸ್. ಶಿಡ್ಲಘಟ್ಟ ನಗರದ ಕನಕನಗರದಲ್ಲಿರುವ ಹಿಂದೂ ರುದ್ರಭೂಮಿ ಸಂಪೂರ್ಣ ನಿರ್ವಹಣೆ ಇಲ್ಲದೆ ಸೊರಗಿದೆ. ರುದ್ರಭೂಮಿಯ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಅನುದಾನ ಮೀಸಲಿಡಬೇಕೆಂದು ಒತ್ತಾಯಿಸಿ ಇಂದು ತಾಲೂಕು ಆರ್ಯವೈಶ್ಯ ಮಂಡಳಿ ಮತ್ತು ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಮೇಲೂರಿನ ಶಾಸಕ ಬಿಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು. ರುದ್ರಭೂಮಿಯ ಕಾಂಪೌಂಡ್ ಸಂಪೂರ್ಣ ಶಿಥಿಲಗೊಂಡಿದ್ದು, ಅಲ್ಲಲ್ಲಿ ಬೆಳೆದಿರುವ ಗಿಡಗಳು ಮತ್ತು ಮುಳ್ಳು ಪೊದೆಗಳಲ್ಲಿ ಹುಳ ಹುಪ್ಪಟೆಗಳು ಸೇರಿವೆ. ಈ ಕೂಡಲೇ ರುದ್ರಭೂಮಿಗೆ ಕಾಂಪೌಂಡ್ ವ್ಯವಸ್ಥೆ, ಸ್ನಾನದ ಗೃಹ, ನೀರಿನ ಸರಬರಾಜು ಸೇರಿದಂತೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಹಿಂದೆ ಹಲವು ಬಾರಿ ಹಿಂದಿನ ಶಾಸಕರು ಮತ್ತು ಸಚಿವರಲ್ಲಿ ಮನವಿ ಮಾಡಿದ್ದರೂ ಸರ್ಕಾರದ ವತಿಯಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮನವಿ ಸಲ್ಲಿಸಿದ ನಿಯೋಗ ತಿಳಿಸಿದೆ. ಮನವಿಯನ್ನು ಸ್ವೀಕರಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಕೂಡಲೇ ಈ ವಿಷಯವನ್ನು ಪರಿಶೀಲಿಸಿ ದುರಸ್ತಿ ಕಾರ್ಯಗಳನ್ನು ಆರಂಭಿಸಲು ಸೂಚಿಸುವುದಾಗಿ ನಿಯೋಗಕ್ಕೆ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಅರಳು ಮಲ್ಲಿಗೆ ರವಿ, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಮಹೇಶ್ ಬಾಬು, ಪ್ರಧಾನ ಕಾರ್ಯದರ್ಶಿ ರೂಪಸಿ ರಮೇಶ್, ಅರ್ಚಕರಾದ ದಾಶರಥಿ ಭಟ್ಟಾಚಾರ್ಯ, ನಾಗರಾಜ ಶರ್ಮಾ, ರಾಜೇಶ್, ಗೌತಮ್ ಸೇರಿದಂತೆ ಹಲವು ಈ ಒಂದು ಅನುಕೂಲ ಮಾಡಿಕೊಟ್ರೆ ಶಾಶ್ವತವಾಗಿ ನಿಂತೋಗುತ್ತೆ ಸರ್. ಶಾಶ್ವತವಾಗಿ ಪ್ರತಿ ಶಾಸಕರು ಎಲ್ಲ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಾರೆ, ಅಲ್ಲಿ ಬಂದವರೆಲ್ಲ ಸ್ಮರಿಸ್ಕೊಳ್ತಾರೆ. ನಾವು ಅಲ್ಪಸಂಖ್ಯಾತರು, ವೋಟ್ ಕಮ್ಮಿ ನಮ್ದು, ಅದಕ್ಕೆ ಯಾರು ಹೆಚ್ಚು ಗಮನ ಕೊಡೋದಿಲ್ಲ. ಸಂಪ್ರದಾಯವಿರ್ತದೆ. ಶಿಡ್ಲಘಟ್ಟ ನಗರದಲ್ಲಿ ಹಾಲಿ ಹಿಂದೂ ರುದ್ರಭೂಮಿ ಇದ್ದು, ಈ ಹಿಂದೂ ರುದ್ರಭೂಮಿಯ ಶಿಥಿಲಾವಸ್ಥೆಯಲ್ಲಿರ್ತದೆ. ಅಲ್ಲದೆ ದಹನ ಕಾರ್ಯದ ನಂತರ ತಪ್ಪದೆ ಸ್ನಾನ ಮಾಡಬೇಕಾಗಿದ್ದು, ಅಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಹಾಗೆ ಅಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು, ಹಾವು ಹುಳ ಹುಪ್ಪಟಗಳಿದ್ದು, ಅಲ್ಲಿ ಬರಿಗಾಲಿನಲ್ಲಿ ಓಡಾಡಲು ಅಸಾಧ್ಯವಾಗಿರುತ್ತದೆ. ಆದ್ದರಿಂದ ತಾವು ಈ ಬಗ್ಗೆ ಪರಿಶೀಲಿಸಿ ಹಿಂದೂ ರುದ್ರಭೂಮಿಯ ಅಭಿವೃದ್ಧಿಗೊಳಿಸಿಕೊಳ್ಳಲು ಕೋರುತ್ತಾ ಮುಖ್ಯ ರಸ್ತೆಯಿಂದ ರುದ್ರಭೂಮಿವರೆಗೆ ಕಾಂಕ್ರೀಟು, ಡಾಂಬರ್ ಹಾಕಲು, ಸಂಸ್ಕಾರ ಮಾಡಲು ಬರುವವರಲ್ಲಿ ಹೆಚ್ಚಿನವರು ವಯೋವೃದ್ಧರಾದ ಕಾರಣ ಕುಳಿತುಕೊಳ್ಳಲು ಕಾಂಕ್ರೀಟ್ ಬೆಂಚು ಹಾಗೂ ನೀರಿನ ವ್ಯವಸ್ಥೆ ಮಾಡಿ ರುದ್ರಭೂಮಿಯ ಕಾಂಪೌಂಡಿನಲ್ಲಿ ಕಾಂಕ್ರೀಟ್ ಹಾಕಿಸಿದಲ್ಲಿ ಅಲ್ಲಿ ಗಿಡಗಂಟೆಗಳು ಬೆಳೆಯುತ್ತಪ್ಪತ್ತದೆ ಎಂದು ತಪ್ಪಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ 3 ಸಮುದಾಯಗಳ ದಿನ ಈ ಸಂಪ್ರದಾಯವನ್ನು ಪಾಲಿಸುವುದಾಗಲು ಹಿಂದೂ ರುದ್ರಭೂಮಿಯನ್ನು ಅಭಿವೃದ್ಧಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.